ಇದ್ರೂ ತಾವು ಕೋರ್ಟ್ ಕೆಲಸ ಒಂದು ಬಿಟ್ಟು ಒಂದು ವ್ಯಕ್ತಿ ಕೆಲಸ ಬಿಟ್ಟು ಇವತ್ತು ಮಾಸ್ ಚಾನಲ್ಗೆ ತಾವು ಬಂದಿದ್ದೀರಾ. ತಾವು ಯಾವುದ್ರ ಬಗ್ಗೆ ಅಂತೇಳಿ ತಾವು ತಿಳಿಸ್ಕೊಡ್ತೀರಾ? ಸರ್ ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ ಒಂದು ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಚಿತ್ರಕಲಾ ಒಂದು ಸೌರಭದವರು ಅಕ್ಕಮಹಾದೇವಿ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ರು. ಸೊ ಆ ರಾಜ್ಯ ಪ್ರಶಸ್ತಿ ಪ್ರದಾನ ಒಂದು ಕಾರ್ಯಕ್ರಮವನ್ನು ಈ ಒಂದು ಮಾಸ್ ಮೀಡಿಯಾದವರು ಸಾಮಾಜಿಕ ಜಾಲತಾಣಗಳಲ್ಲಿ ಸೊ ಆ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದ್ರು. ಹಾಗಾಗಿ ಹಲವಾರು ಸ್ನೇಹಿತರು ಹಿರಿಯರು ನನಗೆ ಶುಭಾಶಯಗಳನ್ನ ಕೋರಿದ್ರು ಆ ಪ್ರಶಸ್ತಿ ಸಂಬಂಧ. ಸೊ ಹಾಗಾಗಿ ಒಂದು ಆ ವಿಡಿಯೋನ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪ್ರಚಾರ ಮಾಡಿದ್ದಕ್ಕೆ ಒಂದು ಮಾಸ್ ಮೀಡಿಯಾಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಮಾಸ್ ಮೀಡಿಯಾ ಏನಿದೆ ಮಾಸ್ ಟಿವಿ ಅದರ ಒಂದು ಕಚೇರಿಗೆ ಬಂದು ಇವತ್ತು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀನಿ ಸರ್. ತುಂಬು ಧನ್ಯವಾದಗಳು ಸರ್. ಮೇಡಮ್, ಏನಿವತ್ತು ತಾವು ಧನ್ಯವಾದ ಹೇಳ್ಬೋದಿದ್ದೀರಾ. ಅದೇ ರೀತಿ ನಮ್ಮ ಮಾಸ್ ಚಾನಲ್ ಕಡೆಯಿಂದಲೂ ತಮ್ಮ ಜೊತೆ ಬಂದಿರತಕ್ಕಂಥ ಸ್ನೇಹಿತರಿಗೆ ಮತ್ತು ಕುಟುಂಬ ಬೆಳೆದವರಿಗೂ ನಾವು ತಮಗೆ ಒಂದು ಶುಭಾಶಯಗಳು ತಿಳಿಸ್ತೀವಿ. ತಾವೀಗಾಗಲೇ ಅಕ್ಕಮಹಾದೇವಿ ಒಂದು ಪ್ರಶಸ್ತಿ ತಾವು ತಮ್ಮ ಮಡಲಿಗೆ ತಾವು ತಗೊಂಡಿದ್ದೀರಾ. ಮುಂದಕ್ಕೆ ಈ ತರ ಇನ್ನೇನಾದರೂ ಒಂದು ಅವಾರ್ಡ್ ತಗೋಬೇಕು, ಈ ತರ ಮಾಡಬೇಕು ಅಂತ ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ ತಾವು ಒಂದು ರೂಪರೇಖೆಗಳನ್ನ ತಾವು ಹಾಕೊಂಡಿದ್ದೀರಾ? ಸರ್, ಅದೆಲ್ಲ ದೈವ ಇಚ್ಛೆ ಅಂತ ಹೇಳ್ತಾರೆ. ಅಂದ್ರೆ ಸಮಯ ಕಾಲ ಹೆಂಗ್ ಬರುತ್ತೆ ಹಂಗೆ ಅವಕಾಶಗಳು ಹೆಂಗೆ ಸಿಗುತ್ತೆ ಅದ್ರ ಪ್ರಕಾರ. ಬಟ್ ಯಾವುದೇ ಕೆಲಸ ಕೊಟ್ಟರು ಕೂಡ ನನಗೆ ಒಂದು ಅದನ್ನ ವ್ಯವಸ್ಥಿತವಾಗಿ ಮಾಡೋ ಅಭ್ಯಾಸ ಇರೋದ್ರಿಂದ ಸೊ ಅದನ್ನ ಹಿಂಗೆ ತಗೋಬೇಕು ಅನ್ನೋದಿಲ್ಲ ಸರ್. ಯಾವುದೇ ಕೆಲಸ ಕೊಟ್ಟರು ಅದನ್ನ ಪಂಕ್ಚುಯಲ್ ಆಗಿ ಮಾಡ್ತೀನಿ. ಸೊ ಅದು ಅವಾರ್ಡು, ಸನ್ಮಾನಗಳು, ಒಂದು ಕ್ರೆಡಿಟ್ ಎಲ್ಲಾನು ಕೂಡ ಒಂದು ಹಿರಿಯರಿಗೆ ಗುರುಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀನಿ, ಅವ್ರಿಗೆ ಸಲ್ಬೇಕು ಅಂತ ಹೇಳ್ತೀನಿ. ಮೇಡಮ್, ತಾವು ಅಕ್ಕಮಹಾದೇವಿ ಅವಾರ್ಡ್ ತಗೊಂಡ್ರಿ. ನಾವು ಏನು ಸಿಟಿ ಸಿವಿಲ್ ಕೋರ್ಟ್ ಆವರಣ ಆಗ್ಬೋದು, ಹೈಕೋರ್ಟ್ ಆಗ್ಬೋದು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗ್ಬೋದು, ಜೊತೆಗೆ ಮೇಹಾಲ್ ಆಗ್ಬೋದು, ಎಲ್ಲ ಕಡೆ ನಾವು ಇದ್ರ ಬಗ್ಗೆ ನಿಮ್ಮ ಒಂದು ಬಗ್ಗೆ ನಾವು ವೀಕ್ಷಣೆ ಹೋದಾಗ ತಾವು ಈ ವಿಚಾರ ಅವಾರ್ಡ್ ಬರ್ತಾ ಇದೆ ಅನ್ನೋ ವಿಚಾರ ತಾವು ಯಾರು ಹೇಳೇ ಇರಲಿಲ್ಲ. ಯಾಕೆ ಮೇಡಮ್, ಯಾಕೆ ಹೇಳ್ಬೋಯ್ತಲ್ಲ? ನಿಮ್ಮ ಒಂದು ಅವಾರ್ಡ್ ತಗೊಳ್ಳೋದನ್ನ ಯಾಕೆ ಅದು ಮುಚ್ಚಿ ಮಾಡಿದ್ರಿ? ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನನಗೇನಂದ್ರೆ ಅದನ್ನ ನಾವು ಮಾತಾಡೋದಲ್ಲ, ಒಂದು ಕೆಲಸಗಳೇನಿರುತ್ತೆ ಕೆಲಸಗಳನ್ನ ಮಾತಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇದು ಅವಾರ್ಡ್ ತಗೊಂಡಾದ್ಮೇಲೆ ನಾನು ಈಗ ಅವಾರ್ಡ್ ಬಂದಿದ್ದೆ ಅನ್ನೋದನ್ನ ಯಾರಿಗೂ ಹೇಳಿರಲಿಲ್ಲ. ಬಟ್ ನಮ್ಮ ಒಂದು ನ್ಯಾಯಾಲಯದ ಆವರಣದ ಏನಿದೆ, ಒಂದು ಹಿರಿಯರಾಗಿರ್ಬೋದು ಅಥವಾ ಆಫೀಸ್ ಬೇರರ್ಸ್, ನಮ್ಮ ಎಬಿನ ಒಂದು ಆಫೀಸ್ ಬೇರರ್ಸ್, ಸೊ ಅವರೆಲ್ಲ ಕರೆದು ನನಗೆ ಒಂದು ಬ್ಯಾಂಕ್ನವ್ರು ಇರ್ಬೋದು, ಆಫೀಸ್ ಬೇರರ್ಸ್ ಎಲ್ಲರೂ ಕೂಡ ಕರೆದ್ಬಿಟ್ಟು ನನಗೆ ಶುಭಾಶಯಗಳನ್ನು ಕೋರಿದ್ರು. ಸೊ ನನಗದು ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ತೀನಿ ಸರ್. ಮೇಡಮ್, ಹೀಗಿದ್ದಾಗ ತಾವು ವಕೀಲರಾಗಿ ಬಹಳಷ್ಟು ಹೆಸರು ಮಾಡಿದ್ರ, ಅದು ಬೆಂಗಳೂರಿನಲ್ಲಿ. ಇಂಥ ಕೋರ್ಟ್ ಆವರಣ ಅಂತ ಹೇಳಿ ನಾವು ಹೇಳಕ್ಕೆ ತಪ್ಪಾಗುತ್ತೆ. ತಾವು ಯಾವ ಒಂದು ಸಿವಿಲ್ ಕೇಸ್ ಆಗ ಅಥವಾ ಕ್ರಿಮಿನಲ್ ಕೇಸ ಅಥವಾ ಯಾವ ಸಿವಿಲ್ ಯಾವ್ದ್ರ ಬಗ್ಗೆ ನೀವು ಬಹಳಷ್ಟು ಒಂದು ಇದ್ರ ಬಗ್ಗೆ ಆಸಕ್ತಿ ಇದೀರಾ ಮೇಡಮ್, ಕೇಸ್ ವಿಚಾರದಲ್ಲಿ? ಅಂದ್ರೆ ಸರ್, ನನಗೆ ಇಂಥದೇ ಕೇಸು ಅಂತಲ್ಲ, ಯಾವುದೇ ಒಂದು ವಿಷಯಗಳನ್ನ ಕೊಟ್ಟರು ಕೂಡ ಒಂದು ಗುರು ಹಿರಿಯರ ಒಂದು ಮಾರ್ಗದರ್ಶನ ಏನಿದೆ ಅದನ್ನ ತಗೊಂಡು, ನನಗೆ ಗೊತ್ತಿಲ್ಲ ಅಂದ್ರೂ ಕೂಡ ಸರ್ ಏನು ವಕೀಲರು ಜೀವನದ ಕೊನೆಯ ಅವಧಿವರೆಗೂ ವಿದ್ಯಾರ್ಥಿಯಾಗೇನೆ ನಾವು ಕಲಿತಾ ಇರ್ತೀವಿ. ಸೊ ಹಾಗಾಗಿ ಯಾವುದೇ ವಿಷಯಗಳನ್ನ ಕೊಟ್ಟರು ಕೂಡ ನಾನು ಅದನ್ನ ನಡೆಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನನಗೆ ಗೊತ್ತಿಲ್ಲ ಅಂದ್ರೆ ತಿಳಿದೋಗಿರ್ತಾರೆ ಸರ್ ಸೀನಿಯರ್ಸ್ಗಳು. ನಾವು ಕೆಲಸ ಮಾಡ್ತೀವಿ ಅಂದ್ರೆ ಹೇಳ್ಕೊಡುವಂತ ಸೀನಿಯರ್ಸ್ಗಳು ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ಹೇಳ್ಕೊಡ್ತಾರೆ ಸರ್. ನಾವು ಮಾಡ್ಬೇಕಷ್ಟೇ ಸರ್, ಧೈರ್ಯವಾಗಿ ಅದನ್ನ ನಾವು ಮಾಡೋದಕ್ಕೆ ಮುಂದೆ ಹೋಗ್ಬೇಕಷ್ಟೇ. ಮೇಡಮ್, ಹೀಗಿದ್ದಾಗ ಇವತ್ತು ಕುಮುದ ಟೀಮ್, ವಕೀಲರ ಟೀಮ್ ಇವತ್ತು ಚಾನಲ್ಗೆ ಬರ್ತಾ ಇದೆ ಅಂತ ಹೇಳಿ ವಿಷಯ ತಿಳಿದು ನಮ್ಮ ಗಾನ ಗಂಧರ್ವ ಲೋಕ ಸಂಸ್ಥಾಪಕರು ನಿಮ್ಮನ್ನ ಪ್ಯಾನಲ್ ಆಗಿ ಗಾನ ಗಂಧರ್ವ ಲೋಕ ಒಂದು ಇದಕ್ಕೆ ತಮ್ಮನ್ನ ಪ್ಯಾನಲ್ ಅಡ್ವೊಕೇಟ್ ಮಾಡ್ಕೋಬೇಕು ಅಂತ ಹೇಳಿ ತಾವು ಕಾತೋರ್ತಾ ಇದ್ದಾರೆ ನಿಮ್ಮನ್ನು ಮಾತಾಡ್ಸ್ಲಿಕ್ಕೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ಗಾನ ಗಂಧರ್ವ ಒಂದು ಏನಿದೆ ಸಂಘ ಏನಿದೆ ಅದರಲ್ಲಿ ಕಮಲಮ್ಮ ಅಂತ ಒಬ್ಬರಿದ್ದಾರೆ ಸರ್, ನನಗೆ ತುಂಬಾ ಆತ್ಮೀಯರು. ಸೊ ಅವರು ಸಮಾಜಮುಖಿ ಕೆಲಸಗಳನ್ನ ತುಂಬಾ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಅವ್ರ ಬಗ್ಗೆ ಒಂದು ವಿಶೇಷವಾದ ಕಾಳಜಿ ಇದೆ, ಕಮಲಮ್ಮ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಬಂದಿದ್ದಾರೆ. ಒಂದು ಅವ್ರ ಬಿಡುವಿಲ್ಲದ ಒಂದು ಸಮಯ ಮಾಡ್ಕೊಂಡು ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ಕಮಲಮ್ಮರು, ತಾವು ಹಿರಿಯರಾಗಿದ್ದೀರಿ. ಅದು ಯಲಂಕ ಏನು ಜುಡಿಷಿಯಲ್ ಲೇಔಟ್ ಅಂತ ಹೇಳ್ತಾರೆ, ಅಲ್ಲಿಂದ ಇವತ್ತು ಜೆಪಿ ನಗರ ಸುಮಾರು ಕಿಲೋಮೀಟರ್ ಆಗುತ್ತೆ. ಅದು ಸಂಡೇ ನೀವು ಚಾನಲ್ ಬಂದಿದ್ದೀರಿ. ಏನ್ ಮೇಡಮ್ ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಬಂದ ವಿಚಾರ?
ಇವತ್ತು ಕುಂದಾ ಮೇಡಮ್ ಅವರು ಒಂದು ಸನ್ಮಾನ ಇದೆ. ಅಲ್ಲಿ ಅವರು ಜೆಪಿನಗರದಲ್ಲಿ ಮಾಸ್ ಟಿವಿ ಅನ್ನೋ ಚಾನೆಲ್ಗೆ ಬರ್ತಾ ಇದ್ದಾರೆ. ಅವ್ರನ್ನ ಭೇಟಿ ಮಾಡಬೇಕು. ನಮ್ಮ ಸಂಘದಲ್ಲಿ ಗಾನಗಂಧರ್ವ ಯೋಗ ಅದಕ್ಕೆ ನಾವು ಸೇರಿಸ್ಕೊಂಡು ಅವ್ರನ್ನ ಗೆಸ್ಟ್ ಆಗಿ ನಮ್ಮ ಗ್ರೂಪ್ ಅಲ್ಲಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಅವ್ರಿಗೆ ವಂದನೆಗಳು ಹೇಳೋದಕ್ಕೆ ಬಂದಿದ್ದೀವಿ. ಸ್ವಾಗತ ಮಾಡೋಣ ಅಂತ ಬಂದಿದ್ದೀವಿ. ಟಿವಿನಲ್ಲಿ ನೋಡ್ಬಿಟ್ಟು ಇವರು ತುಂಬಾ ಚೆನ್ನಾಗಿ ಲಾಯರ್ ಇದರಲ್ಲಿ ಮಾಡ್ತಾರೆ. ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ವಾದ ಮಾಡ್ತಾರೆ, ಎಲ್ಲಾ ಚೆನ್ನಾಗಿ ನೋಡ್ಕೊಂತಾರೆ. ಹ್ಯಾಪಿ ನ್ಯೂ ಇಯರ್ ಜನಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಅದರಿಂದ ಅವ್ರಿಗೆ ಸ್ವಾಗತ ಕೋರಿ ನಮ್ಮ ಟೀಮ್ಗೆ, ನಮ್ಮ ಗಾನಗಂಧರ್ವ ಲೋಕಗೆ ನಾವು ಗೆಸ್ಟ್ ಆಗಿ ವಾಗ್ದಾನ ಮಾಡೋಣ ಅಂತ ಬಂದಿದ್ದೀವಿ. ಮೇಡಮ್ ಕಮಲಮ್ಮ ಅವರು ಮೇಡಮ್ ಹಿಂದೆ ಸಕ್ಕರೆ ಹಿಂದೆ ಹೆಂಗೆ ಇರುವೆ ಬರುತ್ತೋ ಮೇಡಮ್ ಹಿಂದೆ ನಿಮ್ಮ ಟೀಮ್ನ ಕರ್ಕೊಂಡ್ಬಂದಿರ ಇವತ್ತು ಗಾನಗಂಧರ್ವ ಟೀಮ್ನ. ಮೇಡಮ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಮೇಡಮ್ ಬಗ್ಗೆ ಆಗ್ಲೇ ನಮ್ ಗಾನಗಂಧರ್ವ ಒಳಗೆ ಹೇಳಿದರೆ ತುಂಬಾ ಕುಮುದಾ ಮೇಡಮ್ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ, ಚೆನ್ನಾಗಿ ವಾದ ಮಾಡ್ತಾರೆ, ಚೆನ್ನಾಗಿ ಎಲ್ಲಾರು ಜನಪ್ರಿಯ ಮಾಡ್ತಾರೆ ಅಂತ ಹೇಳಿ ಮಾಡ್ತಾರೆ. ಅದರಿಂದ ನಾವು ಸ್ವಂತ ನಮ್ಮ ಇದರಿಂದ ನಾವು ಯಾರು ಆಸೆಗೂ ಅಪೇಕ್ಷೆ ಪಡೋದಿಲ್ಲ. ಅದರಿಂದ ನಾವು ಸ್ವಂತ ನಮ್ಮ ಮೇಡಮ್ನ ನಮ್ಮ ಗ್ರೂಪ್ ಕರೆದು ಅವ್ರಿಗೆ ಒಂದು ದೊಡ್ಡ ಸನ್ಮಾನ ಮಾಡಿ ಅವ್ರನ್ನ ನಮ್ಗೆ ಗೆಸ್ಟ್ ಆಗಿ ಕರೆದು ನಮ್ಮ ಟೀಮಲ್ಲಿ ಯಾರು ಇದು ಪ್ರಪಂಚನೇ ಬಿಟ್ಟು ಹೋಗಿರ್ತಾರೆ ಅವರ ಗ್ರೂಪ್ ನಾವು ತಗೊಂಡು ಅವ್ರಿಲ್ಲ ಅಂತ ಅವ್ರ ಹೆಸರನ್ನ ನಮ್ಗೆ ಅವರು ಸ್ಟೇಜ್ ಕೊಟ್ಟು ನಡೆಸಿರ್ತಾರೆ. ಆದ್ರೆ ಇವತ್ತು ನಮ್ಗೆ ಆ ಲೈನ್ ನಲ್ಲಿ ಕುಮುದಾ ಮೇಡಮ್ ಅವರು ನಮ್ಗೆ ಸಹನ ಕೊಡ್ತಾರೆ, ಅದಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ನಮ್ಗೆ ಏನೇ ಇದ್ರೂ ನಾವು ಕುಮುದಾ ಮೇಡಮ್ ಹತ್ರ ಹೇಳಿಕೊಂಡು ನಾವು ನಡೆಸ್ಕೊಡ್ತೀವಿ. ಅದರಿಂದ ನಾವು ಇವಾಗ ಕುಮುದಾ ಮೇಡಮ್ನ ಸ್ವಾಗತ ಮಾಡಕ್ ಬಂದಿದ್ದೀವಿ. ಆದ್ರೆ ಈಗ ಏನು ಅಂದ್ರೆ ನಾವು ಯಾರು ಇದರಲ್ಲೂ ಇಲ್ಲ, ಆದ್ರೆ ನಾವೇ ಸ್ವಂತ ನಾವು ದುಡ್ಡಲ್ಲಿ ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಪ್ರೋಗ್ರಾಮ್ ಮಾಡ್ತೀವಿ. ಆದ್ರೆ ನಮ್ಮ ಕುಮುದಾ ಮೇಡಮ್ಗೆ ನಾವು ಸ್ವಾಗತ ಕೋರಿ ಅವ್ರಿಗೆ ಸನ್ಮಾನ ಮಾಡಿ, ಗಾನಗಂಧರ್ವ ಲೋಕ ಓನರ್ ಇಲ್ಲ ಅವರು ಹಾವು ಕಚ್ಚಿ ಕೊಟ್ಟೋದ್ರು. ಅವ್ರ ಗ್ರೂಪ್ ಹಾಗೆ ನಿಲ್ಲಬಾರ್ದು, ನಮ್ಗೆ ಎಷ್ಟು ಸ್ಟೇಜ್ ಕೊಟ್ಟು ಎಷ್ಟು ಜನನ ನಮ್ ತೋರಿಸಿ ಅವ್ರನ್ನೆಲ್ಲ ಕಣ್ತೆರ್ಸಿ ಮಾಡಿ ನಮ್ಗೆ ಏನೂ ಬರ್ದವ್ರಿಗೆ ಕಲಿಸಿ ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಅವ್ರ ಗ್ರೂಪ್ ನಾವು ಮಾಡ್ತಾ ಇದ್ದೀವಿ. ದೇವ್ರ ಹಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಕುಮುದಾ ಮೇಡಮ್ ಅವರದ್ದು ಆಶೀರ್ವಾದ ಇರಬೇಕು ನಮಗೆ. ಧನ್ಯವಾದಗಳು. ಟೂರ್ ಲೇಔಟ್ ಇಂದ ಗಾನ ಗಂಧರ್ವ ಇರ್ತಕ್ಕಂಥ ಒಂದು ಸಹಪಾಠಿಗಳು ಇವತ್ತು ನಿಮ್ಮ ಹಿಂದೆ ಇದ್ದಾರೆ. ಮೇಡಮ್ ಬೇಕು, ಅವನ್ನ ಪ್ಯಾನ್ ಅಡ್ವೊಕೇಟ್ ಆಗಿ ತಗೋತೀವಿ, ಅವರ ಸಹಕಾರ ಬೇಕು, ನಿಮ್ಮ ಬೆನ್ನೆಲುಬಾಗಿರ್ಬೇಕು ಅಂತ ಹೇಳಿ ಬಹಳ ಆಸೆ ಪಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವೇನಕ್ಕೆ ಇಷ್ಟಪಡ್ತೀರಿ ಮೇಡಮ್? ಸರ್, ಕಮಲಮ್ ಅವರು ಅವ್ರದ್ದು ದೊಡ್ಡ ಗುಣ ಅಂತ ಹೇಳ್ಬೋದು. ಯಾಕೆಂದ್ರೆ ಅವ್ರ ಮಾತು ಹೇಳಿದ್ರು, ಪ್ರಪಂಚವನ್ನ ಯಾರು ಬಿಟ್ಟು ಹೋಗಿರ್ತಾರೆ, ಒಂದು ಅವ್ರ ಸವಿ ನೆನಪಿನಿಂದ ಈ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಸರ್, ಬದುಕಿದ್ದಾಗ ಜನಗಳು ಮುಂದೆ ಹೋದ್ರು ಮಾತಾಡಿಸುವಂತ ಜನಗಳು, ಮಾತಾಡಿಸ್ತಾ ಇರುವಂತ ಜನಗಳಿದ್ದಾಗ ಇವರು ಪ್ರಪಂಚವನ್ನು ಬಿಟ್ಟು ಹೋದವ್ರನ್ನ ಅವ್ರು ನೆನಪು ಮಾಡ್ಕೊಳ್ಳೋದಲ್ಲದೆ ಒಂದು ಸಮಾಜಕ್ಕೂ ನೆನಪು ಮಾಡ್ತಾರೆ. ಅದು ಒಂದು ಬಹುದೊಡ್ಡ ಕಾರ್ಯ ಇವರುಗಳೆಲ್ಲ ಮಾಡ್ತಿರೋದು. ಸೊ ಹಾಗಾಗಿ ಅಂತ ಒಂದು ಒಳ್ಳೆ ಕೆಲಸಕ್ಕೆ, ಒಂದು ಒಳ್ಳೆ ಕಾರ್ಯಕ್ಕೆ ನಮ್ದು ಏನು ಇಲ್ಲದೆ ಇದ್ರು ಕೂಡ ಅಂತವ್ರಿಗೆ ಮಾಡಿ ಇಂತ ಒಂದು ಪ್ರೋತ್ಸಾಹ ಕೊಟ್ರೆ ಸಾಕು ಸರ್, ಅವ್ರು ಮಾಡ್ತಾರೆ. ಸೊ ಹಾಗಾಗಿ ಅದೊಂದು ಒಳ್ಳೆ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಅದಕ್ಕೆ ಕೊಡ್ತೀನಿ. ಅಂದ್ರೆ ಗಂಧರ್ವರು ಇದಕ್ಕೆ ತಾವು ಬೆನ್ನೆಲುಬಾಗಿ ಲೀಗಲ್ ಪ್ಯಾನಲ್ ಅಡ್ವೊಕೇಟ್ ಆಗಿ ಇರ್ತೀರಾ. ಏನೇ ಒಂದು ಕಾನೂನು ವಿಚಾರ ಬಂದ್ರೆ ಅವ್ರ ಶಕ್ತಿಯಾಗಿರ್ತೀರಾ ಸರ್. ಮಾಡೋಣ ಸರ್, ಯಾಕೆಂದ್ರೆ ಒಳ್ಳೆ ಕಾರ್ಯಕ್ರಮ ಅಂದ್ರೆ ಯಾರಿಗಾದ್ರೂ ಅಷ್ಟೇ ಸಹಾಯ ಮಾಡೋಣ. ಮಾನವ ಸಂಘಜೀವಿ, ಎಲ್ಲರೂ ಬೇಕು, ಹಾಗಾಗಿ ಮಾಡೋಣ ಸರ್, ತೊಂದರೆ ಇಲ್ಲ. ಅದಲ್ಲದೆ ಕಮಲಮ್ಮ ಅಂತೂ ತುಂಬಾ ಸಮಾಜಮುಖಿ, ಹಾಗಾಗಿ ಮಾಡೋಣ ಸರ್. ಸರ್, ಇವತ್ತು ಕುಮುದಾ ಮೇಡಮ್ ಬರ್ತಾರೆ ಅಂತೇಳಿ ತಮ್ಗೆ ಹೇಗೆ ಗೊತ್ತಾಯ್ತು? ನಮ್ಗೆ ಮಾಸ್ ಚಾನೆಲ್ ಗೊತ್ತಾಗಿದೆ. ಓಕೆ ಸರ್, ಓಕೆ. ಅಂದ್ರೆ ನೀವು ಮಾಸ್ ಟಿವಿನ ದಿನ ನೋಡಕ್ ಇಷ್ಟಪಡ್ತೀರಾ? ಅಡ್ವರ್ಟೈಸ್ಮೆಂಟ್ ಆಗಲಿ ಡೈಲಿ ನೋಡ್ತೀವಿ ನಾವು ಯೂಟ್ಯೂಬ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಮೇಡಮ್ ಅಂತ ಹೇಳಿದ್ರಿ, ಮೇಡಮ್ ನಿಮ್ಗೆ ಹೆಂಗ್ ಪರಿಚಯ ಆಯ್ತು? ನಮ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಲೀಗಲ್ ಪ್ರಾಬ್ಲಮ್ ಇತ್ತು ಒಂದು ಬಿಲ್ಡಿಂಗ್ ಅಲ್ಲಿ. ಅದರಿಂದ ಮೇಡಮ್ ಕೊಟ್ಟರು, ಅದು ಸಾಲ್ವ್ ಮಾಡಿಕೊಟ್ಟಿದ್ರು. ಅದರಿಂದ ಇವತ್ತು ಬರ್ತೀವಿ ಅಂತ ಎಲ್ಲ ಕುಂದಾ ಮೇಡಮ್ ಬಂದು ಮೀಟ್ ಮಾಡಕ್ ಬಂದಿದ್ವಿ. ಆಗ್ಲಿ ಸರ್. ಮೇಡಮ್ ಎಲ್ಲಿದ್ರು ಸರ್? ತಾವು ನೋಡಿದ್ರಿ, ತಾವು ಬಹಳಷ್ಟು ಜಯಪುರದಲ್ಲಿ ಬಹಳಷ್ಟು ಒಂದು ಫೈನಾನ್ಸರ್ ಆಗಿದ್ದೀರಾ ಅಂತ ಹೇಳಿ ನಮ್ಗೆ ಮಾಹಿತಿ ಬಂತು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಸ್ವಲ್ಪ ಬಿಲ್ಡರ್ ಕೊಡೋದು, ನಾವು ಹೆಲ್ಪ್ ಮಾಡೋದು, ನಾವು ಸ್ವಲ್ಪ ಜೀವನ ಮಾಡೋದು ಮಾಡ್ಕೊಂಡು ಇರ್ತೀವಿ. ಓಕೆ, ಓಕೆ ಸರ್. ಬ್ಯಾಂಕ್ ಅಲ್ಲಿ ತಾವು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ತಾವು ಮೆಂಬರ್ ಇದ್ದೀರಾ? ಇಲ್ಲ. ಯಾಕೆಂದ್ರೆ ಮಹೇಂದ್ರ ಅವರು ಅಂತ ಹೇಳಿ
ನಮ್ಮ ಚಾನಲ್ ಇರ್ತಕ್ಕಂಥ ಸದಸ್ಯಗಳ ಬಹಳ ಒಂದು ಚಿರಪರಿಚಯ ಅಂತ ಹೇಳಿ ನಮ್ಗೆ ಮಾಹಿತಿ ಬಂತು. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅವ್ರು ಸಣ್ಣ 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 ಜೀವನ ಮಾಡ್ಕೊಂಡು ಬಂದಿದ್ದೆವು. ಮೇಡಮ್ ಬಗ್ಗೆ ಅವರು ಅಕ್ಕಮಹಾದೇವಿ ಅವಾರ್ಡ್ ತಗೊಂಡಿದ್ದಾರೆ. ಅವ್ರು ಮಾನವ ರೀತಿಯಲ್ಲಿ ತುಂಬಾ ಹೆಲ್ಪ್ ಮಾಡೋರು. ಅವರು ಎಂತವ್ರು ಬಡವ್ರಿಗಾಗಲಿ ದೊಡ್ಡವ್ರಿಗೆ ಒಂದೇ ಕಾನೂನು ಒಂದೇ ರೀತಿ ಅದರಿಂದ ಮುಂದಕ್ಕೆ ಬರ್ತಾರೆ ಮೇಡಮ್. ಅವ್ರ ಸುದ್ದಿಗೆ ಏನೋ ಅವ್ರ ಕಿವಿ ಬಿದ್ದರೆ ಆಟೋಮೆಟಿಕ್ ಬಂದು ಮಾತಾಡ್ಬಿಟ್ಟು ಏನಪ್ಪ ನಿಮ್ ಸಮಸ್ಯೆ ಪರಿಚಯ ಕೊಡ್ತಾರೆ. ಆದ್ರೆ ದುಡ್ಡಿಗೆ ಕಾಸು ಬಿಡಲ್ಲ. ತುಂಬಾ ಲಾಯರ್ ದುಡ್ಡು ಕೊಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಮೇಡಮ್ ಅವ್ರು ಅಂತವ್ರಿಲ್ಲ. ನ್ಯಾಯವಾಗಿ ಹೆಂಗಿದ್ರೆ ಆ ನ್ಯಾಯವಾಗಿ ಪರಿಹಾರ ಮಾಡ್ಕೊಡ್ತಾರೆ. ಓಕೆ, ಅಂದ್ರೆ ಮೇಡಮ್ಗೆ ಇನ್ನೂ ಅವಾರ್ಡ್ಗೆ ಏನಾದ್ರು ತಮ್ಮ ಒಂದು ಫೈನಾನ್ಸ್ ಕಡೆ ಏನಾದ್ರು ತಮ್ಮ ಸಲಹೆ ಆಗಲಿ ಅಥವಾ ಏನಾದ್ರು ಕೊಡಿಸ್ಬೇಕು ಅಂತ ಏನಾದ್ರು ಪಣ ತೊಟ್ಟಿದ್ದೀರಾ? ಇನ್ನು ಮುಂದಕ್ಕೆ ಇದೇ ತರ ಬೆಳಿಬೇಕಂತ ಆಸೆ ಇದೆ. ಬೆಳೆದ ಮೇಲೆ ಒಂದ್ಸಲ ನಾವು ಕರೆದ್ಬಿಟ್ಟು ಸನ್ಮಾನ ಮಾಡುವಂತ ಯೋಚನೆ ಐತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮ ನೋಡಿಕೊಂಡು ಗಾನ ಗಂಧರ್ವ ಲೋಕ ಅಂತೇಳಿ ಪಡೆ ಬಂದಿದೆ. ಮಹೇಂದ್ರ ಅವರು JP ಬಹಳಷ್ಟು ಹೆಸರು ಮಾಡಿದ್ದಾರೆ ಫೈನಾನ್ಷಿಯಲ್ ಅಂತ ಹೇಳಿ. ಇಂಥ ಟೀಮ್ಗಳು ನಿಮ್ ನೋಡ್ಕೊಂಡು ತಮ್ಮ ಒಂದು ಒಪ್ಪಿಗೆ ಇಲ್ದೇ ಬಂದಿದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಸರ್, ಕಕ್ಷಿದಾರನ ಏನು ನಾವು ದೇವರು ಅಂತ ಹೇಳ್ತೀವಿ ಸರ್. ಸೊ ನಮ್ಗೆ ಪ್ರತಿದಿನ ಕಕ್ಷಿದಾರರು ಕೊಟ್ರಷ್ಟೇನೆ ನಮಗೂ ಕೂಡ ಒಂದು ಏನು ಜೀವನ ನಡೆಯೋದು. ಸೊ ಹಾಗಾಗಿ ಕಕ್ಷಿದಾರನ ಡಾಕ್ಟರ್ ರಾಜ್ಕುಮಾರ್ ಹೆಂಗೆ ಅಭಿಮಾನಿಗಳನ್ನ ಅಭಿಮಾನಿ ದೇವರು ಅಂದ್ರು, ಹಂಗೆ ನಾವು ಕಕ್ಷಿದಾರ ದೇವರುಗಳು ಅಂತ ಕರಿತೀವಿ. ಸೊ ಮಹೇಂದ್ರ ಅವ್ರು ಇರ್ಬೋದು, ಅವ್ರು ತುಂಬಾ ಹಿರಿಯರಾದ್ರೂ ಕೂಡ ಒಂದು ಒಳ್ಳೆತನದಲ್ಲಿರ್ಬೋದು, ಮಾತಲ್ಲಿರ್ಬೋದು, ಸೊ ಒಂದು ನಡವಳಿಕೆಯಲ್ಲಿರ್ಬೋದು, ಅವರು ನಿಜವಾಗ್ಲೂ ಅವ್ರ ಹತ್ರ ಕಲಿಯೋದು ತುಂಬಾ ಇದೆ ಮಹೇಂದ್ರ ಅವ್ರ ಹತ್ರ. ಅದೇ ತರ ನಮ್ಮ ಕಮಲಮ್ಮ ಅವರು ಹಂಗೆ ಇದ್ದಾರೆ. ಸೊ ಹಾಗಾಗಿ ಕಕ್ಷಿದಾರನ ಜಸ್ಟ್ ಕೇಸ್ ಅಷ್ಟು ಕೊಟ್ಟು ಫೀಸ್ ಅಷ್ಟು ಇಸ್ಕೊಂಡು ವ್ಯಾವಹಾರಿಕವಾಗಿ ನೋಡೋದಲ್ಲ ಸರ್. ಮೊದಲು ಅವರ ಆಂತರಿಕ ಏನಿದೆ, ಅವ್ರ ಸಮಸ್ಯೆ ಏನಿದೆ ಅನ್ನೋದನ್ನ ಮೊದಲು ಅರಿತು ಮಾಡಿದ್ರೆ ಯಾರೇ ಆಗ್ಲಿ ಸರ್, ನಾನು ಆ ಕೇಸಲ್ಲಿ ಆ ಪ್ರಕರಣದಲ್ಲಿ ನಾನು ಇದ್ದಿದ್ರೆ ಹೇಗೆ ಅಂತ ನೋಡಿದಾಗ ಅಷ್ಟೇ ನಾವು ಕರೆಕ್ಟ್ ಆಗಿ ಅವ್ರಿಗೆ ನ್ಯಾಯವನ್ನು ದೊರಕಿಸಕ್ಕಾಗುತ್ತೆ. ಹಾಗಾಗಿ ನಾನು ಅಂತ ಕೆಲಸಗಳನ್ನ ನಾನು ಮಾಡಿದೀನಿ ಅನ್ನೋ ತೃಪ್ತಿ ನನಗಿದೆ ಸರ್. ಹಾಗಾಗಿ ಇಂಥ ಕಕ್ಷಿದಾರಗಳು ನಮ್ಮ ಬಗ್ಗೆ ನೋಡಿ ಇಲ್ಲಿ ತನಕ ಬಂದು ಈ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಸರ್. ನಿಮಗೂ ಕೂಡ ಕೃತಜ್ಞತೆಗಳು ಮೇಡಮ್, ನಿಮಗೂ ಕೃತಜ್ಞತೆಗಳು ಮೇಡಮ್. ಇದೇ ರೀತಿ ನಮ್ಮ ಚಾನಲ್ ಕಡೆಯಿಂದಲೂ ತಮಗೆ ಒಂದು ಶುಭಾಶಯಗಳು ಹೇಳ್ತಾ, ಇದೇ ರೀತಿ ಸಮಾಜದ ಇರ್ತಕ್ಕಂಥ ಜನರ ಮಧ್ಯೆ ತಾವು ಇದ್ದು ಎಲ್ರಿಗೂ ತಾವು ಒಳ್ಳೇದು ಮಾಡ್ತಾ ಇದ್ದೀರಾ. ಇದೇ ರೀತಿ ನಿಮ್ಮ ಒಂದು ಕೆಲಸ ಮುಂದುವರಿಸಿಕೊಂಡು ಹೋಗ್ತಾ ನಿಮ್ಮ ಹೆಸರು ಎಲ್ಲ ನಾಡಿನ ಜನತಾ ಇರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆ ಅಕ್ಕಮಹಾದೇವಿ ಪ್ರಶಸ್ತಿ ತಗೊಳ್ಳೋದಕ್ಕೆ ತಮಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳು ಮೇಡಮ್. ಧನ್ಯವಾದಗಳನ್ನ ಇಷ್ಟಪಡ್ತೀನಿ. ಮತ್ತೆ ಸರ್, ನಮ್ಮ ಒಂದು ವಕೀಲರು ಏನಿದ್ದಾರೆ, ಹಿರಿಯರಿರ್ಬೋದು ಕಿರಿಯರಿರ್ಬೋದು, ಅನೇಕ ಪ್ರತಿಭೆಗಳು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಇದ್ದಾರೆ. ಸೊ ಹಾಗಾಗಿ ಒಂದು ಮಾಸ್ ಮೀಡಿಯಾ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ಆ ಪ್ರತಿಭೆಗಳಿರೋದನ್ನ ಒಂದು ಪ್ರತಿಭೆಗಳನ್ನ ಮಾಸ್ ಮೀಡಿಯಾ ಸ್ವಲ್ಪ ಹೊರಗಡೆ ತರಬೇಕು. ಯಾಕೆಂದ್ರೆ ಅವಕಾಶಗಳು ಆಕಾಶದಷ್ಟು ಇರ್ತವೆ ಸರ್. ಸೊ ಹಾಗಾಗಿ ಮಾಧ್ಯಮಗಳು ಒಂದು ಮಾತು ಹೇಳ್ತಾರೆ ಸರ್, ರವಿ ಕಾಣದನ್ನ ಕವಿ ಕಂಡ, ಕವಿ ಕಾಣದನ್ನ ಪತ್ರಕರ್ತ ಅಂದ್ರೆ ಮೀಡಿಯಾ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಂತ ಒಂದು ಪ್ರತಿಭೆಗಳನ್ನ ಒಂದು ಹೊರ ತೆಗೆಯುವಂತ ಒಂದು ಪ್ರಯತ್ನವನ್ನ ಮಾಸ್ ಟಿವಿ ಅವರು ಮಾಡ್ಲಿ ಅಂತ ನಾನು ಅವರಲ್ಲಿ ಕಳಕಳಿ ಮನವಿಯನ್ನ ಮಾಡ್ಕೋತೀನಿ. ಮತ್ತು ಒಂದು ನನಗೆ ಕರೆದು ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನನ್ನ ಕಕ್ಷಿದಾರರಿರ್ಬೋದು, ಒಂದು ಮಾಸ್ ಟಿವಿ ಸಿಬ್ಬಂದಿ ಇದೆ, ಸಿಬ್ಬಂದಿಯವರಿಗಾಗಿರ್ಬೋದು, ಸೊ ಎಲ್ಲರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು.